ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಅರೆಸ್ಟ್. ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಆಗ್ತಾರಾ ಸೂರಜ್ ರೇವಣ್ಣ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಆಗಿದೆ. ಹಿರಿಯ ಮೊಮ್ಮಗನ ಮೇಲೆ ಕ್ರಮ ಕೈಗೊಳ್ತಾರಾ ದೇವೇಗೌಡ್ರು ಅನ್ನುವಂತ ಪ್ರಶ್ನೆ. ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಉಚ್ಚಾಟನೆಯನ್ನ ಮಾಡಿದ್ರು ಎಚ್ಡಿಡಿ. ಈಗ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ದಾಖಲಾಗಿದೆ. ಸೂರಜ್ನನ್ನ ಬಂಧಿಸಲಾಗಿದೆ. ಈಗ ಪಕ್ಷದಿಂದ ಉಚ್ಚಾಟನೆ ಆಗತ್ತಾ? ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ದೇವೇಗೌಡರ ನಿರ್ಧಾರ. ಮೊದಲಿಗೆ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾದಾಗ ಪ್ರಜ್ವಲ್ನನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈ ತರ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೆ, ಮೊದಲು ಉಚ್ಚಾಟನೆ ಮಾಡಿ ಅಂತ ಉಚ್ಚಾಟನೆ ಮಾಡಲಾಗಿತ್ತು, ಅಮಾನತು ಮಾಡಲಾಗಿತ್ತು. ಈಗ ಸೂರಜ್ ರೇವಣ್ಣ ವಿಚಾರದಲ್ಲೂ ಕೂಡ ಅದೇ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನೋದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಅರೆಸ್ಟ್ ಮಾಡಲಾಗಿದೆ. ಅಸಹಜ ಲೈಂಗಿಕ ಪ್ರಕರಣದ ಕೇಸ್ನ ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಪ್ರಜ್ವಲ್ ವಿಚಾರದಲ್ಲಿ ತೆಗೆದುಕೊಂಡಂತ ನಿರ್ಧಾರವನ್ನೇ ಈಗ ಸೂರಜ್ ರೇವಣ್ಣ ವಿಚಾರದಲ್ಲೂ ಕೂಡ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಆಗಿದೆ. ಸೊ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಎದುರು ನೋಡ್ತಾ ಇದ್ದಾರೆ. ಕಾರಣ ಎಲ್ಲ ತಪ್ಪು ಮಾಡಿದ್ರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಪಕ್ಷದಿಂದ ಕ್ರಮ ಆಗೇ ಆಗುತ್ತೆ ಅನ್ನುವಂಥದ್ದೊಂದು ಮೆಸೇಜನ್ನು ಕಾರ್ಯಕರ್ತರಿಗೂ ಕೂಡ ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ದೇವೇಗೌಡರು ಏನು ಮಾಡ್ತಾರೆ, ಅವರ ನಿರ್ಧಾರ ಏನಿರುತ್ತೆ. ಇಲ್ಲಿವರೆಗೂ ಜೆಡಿಎಸ್ನ ನಾಯಕರುಗಳಲ್ಲಿ ಜಿಟಿಡಿ ಒಬ್ಬರೇ ಪ್ರತಿಕ್ರಿಯೆ ಕೊಟ್ಟಿರೋದು. ಅದನ್ನು ಹೊರತುಪಡಿಸಿದ್ರೆ ಇನ್ನುಳಿದವರೆಲ್ಲ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಸೂರಜ್ ವಿಚಾರದಲ್ಲಿ ಜೆಡಿಎಸ್ನ ನಿಲುವೇನು, ಏನು ಕ್ರಮ ಕೈಗೊಳ್ತಾರೆ, ಅಥವಾ ಸಂಪೂರ್ಣವಾಗಿ ತನಿಖೆ ಆಗಲಿ ಆಮೇಲೆ ನೋಡೋಣ ಅನ್ನೋದನ್ನ ಏನಾದರೂ ಹೇಳ್ತಾರಾ, ಅಥವಾ ಹೇಗೂ ಕಳಂಕ ಹೊತ್ಕೊಂಡಿದ್ದಾರೆ, ಸೊ ಅವರಿಗೆ ಈ ಸಂಪೂರ್ಣ ವಿಚಾರಣೆ ಆದ ಮೇಲೆ ಅಕಸ್ಮಾತ್ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಆಮೇಲೆ ಬೇಕಾದ್ರೆ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಅಂತ ಏನಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ತಾರ ಈಗಿರುವಂತ ಪ್ರಶ್ನೆ.